ಇವತ್ತಿನ ರೆಸಿಪಿ ಬಂದು ಮಲ್ಲಿಗೆ ಇಡ್ಲಿ, ಅಂದರೆ ಮಲ್ಲಿಗೆ ಹೂವಿನಷ್ಟೇ ಬಿಳುಪು ಮತ್ತು ಅಷ್ಟು ಸಾಫ್ಟಾಗಿ ಆಗುವಂಥ ಇಡ್ಲಿ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬ ಜನ ಹೋಟ್ಲಲ್ಲಿ ಟ್ರೈ ಮಾಡಿರ್ತೀರ, ಅಷ್ಟು ಸಾಫ್ಟಾಗಿರುತ್ತೆ. ಆದರೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿದವಾಗ ತುಂಬ ಗಟ್ಟಿಯಾಗುತ್ತೆ ಮತ್ತು ಇಷ್ಟು ಬಿಳುಪಾಗಿ ಬರೋದಿಲ್ಲ ಅಂತ ಅನ್ನೋರಿಗೆ ನಾನೊಂದಷ್ಟು ಟಿಪ್ಸ್ ಕೊಡ್ತೀನಿ. ನೀವು ಅದನ್ನು ಫಾಲೋ ಮಾಡಿದ್ರೆ ನಿಮ್ಮ ಮನೆಯಲ್ಲೂ ಇಷ್ಟೇ ಸಾಫ್ಟ್ ಆದಂಥ, ಇಷ್ಟೇ ಬಿಳುಪಾದಂಥ ಮಲ್ಲಿಗೆ ಇಡ್ಲಿ ರೆಡಿ ಆಗುತ್ತೆ. ಇನ್ನೊಂದೇನೆಂದರೆ, ನಾನು ಇದನ್ನು ಮಾಡ್ತಾ ಇರೋದು ಸೊಸೈಟಿ ಅಕ್ಕಿಯಲ್ಲಿ. ಶಾಕ್ ಆಗ್ಬೋದು, ಆ ಅಕ್ಕಿನಲ್ಲಿ ಇಷ್ಟು ಬಿಳುಪಾಗಿ ಬರುತ್ತಾ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ಬರುತ್ತೆ. ಎಲ್ಲ ಸೀಕ್ರೆಟ್ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರೋವಂಥ ಗಂಟೆನ ಬಡಿಯೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 2013 ಸರ್ವೆ ಪ್ರಕಾರ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಇಡ್ಲಿ ಬಂದು ಒನ್ ಆಫ್ ದ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಆ್ಯಂಡ್ ಇಟ್ ಈಸ್ ಅ ಹೆಲ್ದಿ ಬ್ರೇಕ್ಫಾಸ್ಟ್. ಇಡ್ಲಿ ಜೊತೆಗೆ ಹೋಟ್ಲಲ್ಲಿ ಕೊಡುವಂಥ ಸಾಂಬಾರ್, ಚಟ್ನಿ ಮತ್ತು ಉದ್ದಿನ ವಡೆ ಒಂದೆರಡು ಇಟ್ಬಿಟ್ರೆ ಆಹಾ, ಸಖತ್ ಬ್ರೇಕ್ಫಾಸ್ಟ್ ಅದು. ಎಸ್, ಇವಾಗ ತಡ ಮಾಡ್ದಿರ ಮಲ್ಲಿಗೆ ಇಡ್ಲಿ ಮಾಡೋದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ಎಸ್, ಇಲ್ಲಿ 1 ಲೋಟದಷ್ಟು ನಾನು ಸೇಲಮಕ್ಕಿ ಅಥವಾ ಇಡ್ಲಿ ಅಕ್ಕಿ ಅಥವಾ ದಪ್ಪಕ್ಕಿ ಅಂತಲೂ ಹೇಳ್ತಾರೆ, ಗುಂಡಕ್ಕಿ, ಇದನ್ನು ನಾನು 1 ಲೋಟ ತೊಗೊಂಡಿದ್ದೀನಿ. ಅದೇ ಮೆಷರ್ಮೆಂಟಲ್ಲೇ 1 ಲೋಟದಷ್ಟು ಸೊಸೈಟಿ ಅಕ್ಕಿ, ನೋಡಿ ಸೊಸೈಟಿ ಅಕ್ಕಿ ಇದನ್ನು 1 ಲೋಟ ತೊಗೊಂಡಿದ್ದೀನಿ. ಅಥವಾ ಅದು ನಿಮ್ಮ ಹತ್ರ ಇಲ್ಲಾಂದರೆ ದೋಸೆ ಅಕ್ಕಿನೂ ಯೂಸ್ ಮಾಡ್ಬೋದು. ಇದರಲ್ಲಿ ಅರ್ಧ ಲೋಟದಷ್ಟು ಉದ್ದಿನಬೇಳೆನಾದರೂ ಯೂಸ್ ಮಾಡ್ಬೋದು, ಅಥವಾ ಉದ್ದಿನ ಕಾಳಾದರೂ ಯೂಸ್ ಮಾಡ್ಬೋದು. ಅದರಲ್ಲಿ 1/4 ಭಾಗದಷ್ಟು ಅವಲಕ್ಕಿ ಮತ್ತು 1/4 ಭಾಗದಷ್ಟು ಸಬ್ಬಕ್ಕಿನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ನೋಡಿ, ತುಂಬ ಈಸಿ ಇದೆ ನೆನಪು ಮಾಡ್ಕೊಳ್ಳೋದಕ್ಕೆ. 2 ಅಕ್ಕಿನೂ 1 ಲೋಟ, ಉದ್ದಿನಬೇಳೆ ಅರ್ಧ ಲೋಟದಷ್ಟು, ಅವಲಕ್ಕಿ ಮತ್ತು ಸಬ್ಬಕ್ಕಿ ಎರಡೂ 1/4 ಲೋಟದಷ್ಟು. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗೋದು ಇದಕ್ಕೆ. ಈಗ ನಾನು ತೊಗೊಂಡಿರೋವಂಥ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಳ್ತೀನಿ. ಇದೇ ಬೌಲಲ್ಲೇ ನಾನು ವಾಶ್ ಮಾಡಿಕೊಂಡು ಇದರಲ್ಲೇ ನೆನೆಸ್ಕೊಳ್ತೀನಿ. ಸಬ್ಬಕ್ಕಿನ ಮಾತ್ರ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ತುಂಬ ಜನ ಅಂದ್ಕೊಳ್ಬೋದು ಸಬ್ಬಕ್ಕಿ ಹಾಕೋದ್ರಿಂದ ಒಂಥರ ಲೋಳೆ ಥರ ಬರುತ್ತೆ, ಯಾಕಂದರೆ ಅದು ನೆನೆಸಿದವಾಗ ಗಮ್ನೆಸ್ ಥರ ಅನಿಸುತ್ತೆ ಅಂತ ಅಂದ್ಬಿಟ್ಟು. ಆ ಥರ ಏನೂ ಆಗೋದಿಲ್ಲ. ನೀವು ಟ್ರೈ ಮಾಡಿ ನೋಡಿ, ಈ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇಡ್ಲಿ ಎಷ್ಟು ಸಾಫ್ಟ್ ಆಗುತ್ತೆ ಅಂತ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಸೊಸೈಟಿ ಅಕ್ಕಿ ಯೂಸ್ ಮಾಡ್ತಾ ಇರೋದನ್ನು ನಾವು ಚೆನ್ನಾಗಿ ಇದನ್ನು ವಾಶ್ ಮಾಡಲೇಬೇಕಾಗುತ್ತೆ. ಫಸ್ಟ್ ಟೈಮ್ ವಾಶ್ ಮಾಡಬೇಕಾದ್ರೆ ಬೇಕಾಗಿರೋಷ್ಟು ನೀರನ್ನು ಹಾಕ್ಕೊಂಡು, ಇಲ್ಲೇ ಇರೋದು ಮೇನ್ ಟಿಪ್ ನೋಡಿ, ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನು ರಸ ಹಾಕ್ಕೊಳ್ತಾ ಇದ್ದೀನಿ ನಾನು. ಯೂಶ್ವಲಿ ನೀವು ಅನ್ನ ಮಾಡಿರಬೇಕಾದ್ರೆ ಕೇಳಿರ್ಬೋದು, ಒಂದು ಅರ್ಧ ಸ್ಪೂನಷ್ಟು ಅಥವಾ 1 ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಮತ್ತು ಎಣ್ಣೆ ಹಾಕ್ಕೊಂಡು ಮಾಡ್ತಾರೆ. ಯಾಕೆ ಅಂದರೆ ಉದ್ರುದ್ರಾಗಿ ಬರಬೇಕು ಮತ್ತು ಬೆಳ್ಳಗೆ ಬರಬೇಕು ಅಂತ ಅಂದ್ಬಿಟ್ಟು. ಅದೇ ಟೆಕ್ನಿಕನ್ನೇ ನಾವು ಇಲ್ಲೂ ಫಾಲೋ ಮಾಡ್ತಾ ಇರೋದು. ಈ ರೀತಿ ವಾಶ್ ಮಾಡೋದ್ರಿಂದ ಅಕ್ಕಿನಲ್ಲಿರೋ ಗಲೀಜು ಏನಿರುತ್ತೆ ಅದೆಲ್ಲ ನೀಟಾಗಿ ಬರುತ್ತೆ. ನಾನು ಇವಾಗ ಉಜ್ಜಿ ತೋರಿಸ್ತೀನಿ ನೋಡಿ ನೀವು. ಆಮೇಲೆ ವಾಶ್ ಮಾಡಬೇಕಾದ್ರೆ ನೋಡಿ, ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಅಕ್ಕಿ ಮೇಲೆ ಅಂಟ್ಕೊಂಡಿರುವಂಥ ಡಸ್ಟ್ ಎಲ್ಲನೂ ಆಚೆ ಬರಬೇಕಾಗುತ್ತೆ ಅದು. ಇವಾಗ ನೀವು ಅಬ್ಸರ್ವ್ ಮಾಡ್ತಾಯಿದ್ರೆ ಗೊತ್ತಾಗ್ತಾ ಇರ್ಬೋದು ಕಲರ್ ಹೆಂಗೆ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು. ನಿಂಬೆ ಹುಳಿ ನಿಮ್ಗೆ ಇದರಲ್ಲಿ ಸ್ವಲ್ಪ ಹೆಲ್ಪ್ ಮಾಡುತ್ತೆ, ಸ್ವಲ್ಪ ಈಸಿಯಾಗಿ ಗಲೀಜೆಲ್ಲ ಬರುತ್ತೆ, ಶೈನಿಂಗ್ ಕೊಡುತ್ತೆ ಅಕ್ಕಿಗೆ. ಈಗ ನಾನು ಈ ನೀರನ್ನು ಚೆಲ್ಬಿಟ್ಟು ಮತ್ತೆ ನೀರು ಪೂರ್ತಿ ಕ್ಲಿಯರ್ ಆಗೋವರೆಗೂ ವಾಶ್ ಮಾಡ್ಕೊಳ್ತೀನಿ. ವಾಶ್ ಮಾಡಿದಾದ್ಮೇಲೆ ಹೇಳ್ತೀನಿ ಎಷ್ಟು ಸತಿ ವಾಶ್ ಮಾಡಿರೋದು ಅಂತಂದ್ಬಿಟ್ಟು. ಈಗ ಅಕ್ಕಿ ಬೇಳೆ ಎಲ್ಲನೂ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಕಲರೆಲ್ಲ ಚೇಂಜ್ ಆಗಿದೆ. ಇದನ್ನು ಪೂರ್ತಿ ಕಲರ್ ಚೇಂಜ್ ಆಗೋದಕ್ಕೆ ಅಥವಾ ನೀರು ಪೂರ್ತಿ ಕ್ಲಿಯರಾಗಿ ಬರೋದಕ್ಕೆ ನಾನು 5 ಸತಿ ವಾಶ್ ಮಾಡಿದೆ. ಇವಾಗ ನಾನು ನೀರು ಹಾಕಿದವಾಗ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ, ಕ್ಲಿಯರಾಗಿದೆ. ಸೊ ಇಷ್ಟರ ಮಟ್ಟಿಗೆ ನೀವು ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ನೀರು ಕ್ಲಿಯರಾಗಿ ಬರಬೇಕು, ಅಲ್ಲಿವರೆಗೂ ವಾಶ್ ಮಾಡ್ಕೊಳ್ಳಿ. ಈಗ ಇದು ನೆನೆಯೋದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಂಡು ನೆನೆಯೋಕ್ಕೆ ಬಿಟ್ಬಿಡೋಣ. ಇದೊಂದು 5ರಿಂದ 6 ಗಂಟೆಗಳ ಕಾಲ ನೆನಿಬೇಕಾಗತ್ತೆ. ಇನ್ನೊಂದು, ನೀವು ಸಬ್ಬಕ್ಕಿನ ಸ್ಕಿಪ್ ಮಾಡಬೇಡಿ ಅಂತ ನಾನು ಆಗಲೇ ಹೇಳಿದ್ದೆ. ಕಾರಣ ಏನಕ್ಕೆ ಅಂತ ನಾನು ಹೇಳ್ತೀನಿ. ಸಬ್ಬಕ್ಕಿ ತುಂಬ ಜನ ಅಂದ್ಕೊಳ್ಬೋದು ಅದು ಲೋಳೆ ಥರ ಎಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು. ಹಂಗೆಲ್ಲ ಏನಾಗೋದಿಲ್ಲ, ನೀವು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಇಡ್ಲಿ ಸಾಫ್ಟಾಗಿ ಮತ್ತು ಬೆಳ್ಳಗೆ ಬರೋದಕ್ಕೆ ಇದು ಒಂದು ಮೇನ್ ರೀಸನ್ ಇದೆ. ಎಲ್ಲ ಇಂಗ್ರೀಡಿಯೆಂಟ್ಸು ಸಹ ಇಂಪಾರ್ಟೆಂಟ್ ಇದೆ ಇಲ್ಲಿ. ಈಗ 6 ಅವರ್ ಹಂಗೆ ನೆಂದಿದೆ ಇದು, ನೋಡ್ತಾ ಇರ್ಬೋದು. ಅಕ್ಕಿ ಮತ್ತು ಬೇಳೆ, ಸಬ್ಬಕ್ಕಿ ಎಲ್ಲನೂ ಬಲ್ಜಾಗಿರುವಂಥದ್ದು ಚೆನ್ನಾಗಿ ನೆಂದಿದೆ. ರುಬ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಈ ಥರ ಇದ್ದಾಗ. ಈಗ ನಾನು ಇದನ್ನು ಬ್ಯಾಚ್ ವೈಸಲ್ಲಿ ರುಬ್ಕೊಳ್ತೀನಿ. ನಾನು ತೊಗೊಂಡಿರೋಂಥ ಕ್ವಾಂಟಿಟಿ ಬಂದು 3 ಬ್ಯಾಚಲ್ಲಿ ರುಬ್ಕೊಳ್ಬೇಕಾಗತ್ತೆ. ನೀವು ಗ್ರೈಂಡರಲ್ಲಿ ರುಬ್ಬೋದಾದರೆ ಓಕೆ, ನಾನು ಮಿಕ್ಸಿನಲ್ಲೇ ರುಬ್ಕೊಳ್ತಾ ಇರೋದು. ಅಕ್ಕಿ ರುಬ್ಕೊಳ್ಬೇಕಾದ್ರೆ ನೀರು ಮೆಷರ್ಮೆಂಟ್ ಹಾಕ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ
ನೀರು ಜಾಸ್ತಿ ಆಗಿಬಿಟ್ರೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ, ತುಂಬ ತೆಳು ಮಾಡ್ಕೊಳ್ಬಾರ್ದು. ನೋಡಿ ಅಕ್ಕಿ ಮೇಲಿನಷ್ಟು ಟಚ್ ಆಗೋ ಥರ ಇದ್ದರೆ ಸಾಕು. ಈಗ ಇದು ರುಬ್ಕೊಂಡು ಬರ್ತೀನಿ. ರುಬ್ಬಿದಾಗಿದೆ ನೋಡಿ, ಕನ್ಸಿಸ್ಟೆನ್ಸಿ ಬಂದು ಈ ರೀತಿ ಇರಬೇಕಾಗತ್ತೆ, ರವೆ ಥರ ಇರಬೇಕು. ಆ ರೀತಿ ಇದ್ದರೆ ಇಡ್ಲಿ ಚೆನ್ನಾಗಾಗುತ್ತೆ. ಈಗ ಇದು ಫಸ್ಟ್ ಬ್ಯಾಚ್, ಇದು ಸೆಕೆಂಡ್ ಬ್ಯಾಚ್ದು ನೋಡಿ, ಇದೂ ಅಷ್ಟೇ ರವೆ ಥರನೇ ರುಬ್ಕೊಂಡಿದ್ದೀನಿ. ನೀವು ಅಟ್ಲೀಸ್ಟ್ 2 ಬ್ಯಾಚ್ ಆದರೂ ರವೆ ಥರ ರುಬ್ಕೊಂಡು ಥರ್ಡ್ ಬ್ಯಾಚ್ ಅಥವಾ ಮೊದಲನೇ ಬ್ಯಾಚ್ ಏನಾದರೂ ಸ್ವಲ್ಪ ನೈಸಾಗಿ ರುಬ್ಕೊಂಡ್ರೂ ಪರವಾಗಿಲ್ಲ. 1 ಬ್ಯಾಚ್ ಯಾವುದಾದ್ರೂ ನೈಸಾಗಿದ್ರೂ ಪರವಾಗಿಲ್ಲ, ಆದರೆ 2 ಬ್ಯಾಚ್ ಆದ್ರೂ ರವೆ ಥರ ಇರಲೇಬೇಕಾಗತ್ತೆ. ಈಗ ಇದು ರೆಡಿ ಆಗಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಕಂಫರ್ಟ್ ಇಲ್ಲ ಅಂತಂದರೆ ಬೇಕಾದರೆ ಸೌಟ್ ಯೂಸ್ ಮಾಡ್ಬೋದು. ನನ್ನ ಕೈ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ, ಸೊ ಕೈಯಲ್ಲೇ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಬ್ಯಾಚಿನ ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲ ರುಬ್ಬಿದಾದ್ಮೇಲೆ ಎಲ್ಲ ಮಿಕ್ಸ್ ಆಗಬೇಕು. ಸೊ ಅದಕ್ಕೆ ಚೆನ್ನಾಗಿ ಇದನ್ನು ಮಿಕ್ಸ್ ಕೊಟ್ಬಿಟ್ಟು ಇಡೀ ರಾತ್ರಿ ಕ್ಲೋಸ್ ಮಾಡಿಬಿಟ್ಟು ಫರ್ಮೆಂಟ್ ಆಗೋದಕ್ಕೆ ಬಿಡೋಣ. ಈಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಫರ್ಮೆಂಟ್ ಆಗೋದಕ್ಕೆ ಬಿಡ್ತೀನಿ. ಇಡೀ ರಾತ್ರಿ ಬಿಟ್ಟರೆ ಒಳ್ಳೆಯದು, ತುಂಬ ಬೇಗ ಎಲ್ಲ ಎತ್ತಕೋಗ್ಬೇಡಿ. ನೋಡಿ ಇದು ಇಡೀ ರಾತ್ರಿ ಬಿಟ್ಟಿದ್ದೀನಿ, ಬೆಳಗ್ಗೆ ಓಪನ್ ಮಾಡ್ತಾ ಇರೋದಕ್ಕೆ ಇದನ್ನು. ತುಂಬ ಚೆನ್ನಾಗಿ ಉಬ್ಬಿದೆ. ಆ ವೇಪರ್ ನೋಡಿ ಎಷ್ಟು ಚೆನ್ನಾಗಿ ಮುಚ್ಚಳದ ಒಳಗಡೆ ಕಲೆಕ್ಟ್ ಆಗಿದೆ ಅಂತ. ತಟ್ಟೆ ಓಪನ್ ಮಾಡ್ತಾ ಇದ್ರೇ ಆ ಇಡ್ಲಿ ಹಿಟ್ಟಿನ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಏರಿಯೇಷನ್ ಫಾರ್ಮ್ ಅಂತಂತಾರಲ್ಲ, ಅದು ಚೆನ್ನಾಗಾಗಿದೆ. ಅಂದರೆ ಉಬ್ಬಿರೋದು ಗಾಳಿ ಎಲ್ಲ ಸೇರ್ಕೊಂಡಿರೋದು ಈ ಥರ ಸೇರ್ಕೊಂಡಿದ್ರೇ ಇಡ್ಲಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗೋದು. ಕನ್ಸಿಸ್ಟೆನ್ಸಿನೂ ಕರೆಕ್ಟಾಗಿದೆ. ನಾನು ಇನ್ನೇನು ನೀರು ಸೇರಿಸೋ ಅವಶ್ಯಕತೆ ಇಲ್ಲ. ಇದನ್ನು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಯಾಕಂದರೆ ಆ ಏರಿಯೇಷನ್ ಹಾಗೆ ಉಳ್ಕೊಳ್ಬೇಕು. ಸ್ವಲ್ಪ ಮೇಲೆಲ್ಲ ಉದ್ದಿನಬೇಳೆ ಸೆಟ್ಲಾಗಿರುತ್ತೆ, ಕೆಳಗಡೆ ಅಕ್ಕಿ ಇರುತ್ತೆ. ಸೊ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೇಕಾಗಿರೋ ಅಷ್ಟಕ್ಕೆ ಮಾತ್ರ ನಾವು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಪೂರ್ತಿ ಎಲ್ಲದಕ್ಕೂ ಸೇರ್ಸಕ್ಕೆ ಹೋಗಬೇಡಿ, ಹುಳಿ ತುಂಬ ಜಾಸ್ತಿ ಬಂದ್ಬಿಡುತ್ತೆ. ಈಗ ಲೈಟಾಗಿ 1-2 ಸತಿ ಹಾಗೆ ಮಿಕ್ಸ್ ಕೊಟ್ಟಿದ್ದೀನಿ. ಈಗ ಬೇಕಾಗಿರೋ ಅಷ್ಟು ಹಿಟ್ಟನ್ನು ನಾನು ತೊಗೊಳ್ತೀನಿ. ಅಂದರೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ಬೇಕಾಗೋ ಅಷ್ಟು. ಇನ್ನು ಮಿಕ್ಕಿದ್ದನ್ನು ನೀವು ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಇದು ಹತ್ರ ನಿಮಗೆ 1 ವಾರ ಆದ್ರೂ ಏನೂ ಕೆಡೋದಿಲ್ಲ. ಫ್ರಿಜ್ ಕಂಡೀಷನ್ ಚೆನ್ನಾಗಿರಬೇಕು. ಸೊ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಈಗ ನೋಡಿ, ನಾನು ತೊಗೊಂಡಿದ್ದ ಹಿಟ್ಟಲ್ಲಿ 2 ಭಾಗ ಮಾಡ್ಕೊಂಡಿದ್ದೀನಿ. ಒಂದಕ್ಕೆ ಈನೋ ಮತ್ತು ಉಪ್ಪನ್ನು ಸೇರಿಸ್ಕೊಳ್ತೀನಿ, ಇನ್ನೊಂದಕ್ಕೆ ಬರೀ ಉಪ್ಪನ್ನು ಸೇರಿಸ್ಕೊಳ್ತೀನಿ. ನಿಮಗೆ ಈನೋ ಬೇಡ ಅಂತಂದರೆ ಅವಾಯ್ಡ್ ಮಾಡ್ಬೋದು, ಹಾಗೇನೂ ತುಂಬ ಸಾಫ್ಟಾಗಿ ಬರುತ್ತೆ. ಜಸ್ಟ್ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಈನೋನು ಒಂದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಎಕ್ಸ್ಟ್ರಾ ಸಾಫ್ಟ್ನೆಸ್ ಕೊಡುತ್ತೆ, ಇನ್ನೊಂದು ಸ್ವಲ್ಪ ಏರಿಯೇಷನ್ ಚೆನ್ನಾಗಾಗುತ್ತೆ ಈನೋ ಹಾಕೋದ್ರಿಂದ. ಸೋಡಾ ಬಳಸೋಕ್ಕೆ ಹೋಗಬೇಡಿ. ನಿಮಗೆ ಬೇಕು ಅಂದರೆ ಈನೋ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ಹಾಕೋಕ್ಕೆ ಹೋಗಬೇಡಿ. ತಟ್ಟೆಗೆ ನಾನೇನು ಎಣ್ಣೆ ಸೇರಿಸ್ಕೊಳ್ತಾ ಇಲ್ಲ, ಸುಮ್ಮನೆ ಹಾಗೆ ವಾಶ್ ಮಾಡಿರೋ ತೇವ ಇರುತ್ತಲ್ಲ ಅಷ್ಟೇ ಸಾಕು. ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ನಾನು ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ಒಂದಕ್ಕೆ ಈನೋ ಹಾಕ್ಬಿಟ್ಟು ಇನ್ನೊಂದಕ್ಕೆ ಈನೋ ಹಾಕ್ತೀರಾ. ಈಗ ಈ ತಟ್ಟೆಗೆ ಈನೋ ಹಾಕಿರೋ ಬ್ಯಾಟರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಹಾಕ್ಕೊಳ್ಬೇಕಾದ್ರೆ ತುಂಬ ಓವರ್ಫ್ಲೋ ಆಗಿ ಹಾಕ್ಕೊಳ್ಬೇಡಿ, ಅದರ ಲೆವೆಲ್ಗಿಂತ ಸ್ವಲ್ಪ ಕಮ್ಮಿ ಇದ್ದರೆ ಸಾಕಾಗುತ್ತೆ. ಮತ್ತು ಇವಾಗ ಈ ಪ್ಲೇಟಿಗೆ ನಾನು ಬರೀ ಉಪ್ಪನ್ನು ಸೇರಿಸ್ಕೊಂಡಿರೋದು, ಅಂದರೆ ಈನೋ ಹಾಕ್ಕೊಂಡಿಲ್ಲ ನಾನು, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೂ ಅಷ್ಟೇ ಸಾಫ್ಟಾಗಿ ಬರುತ್ತೆ. ಸ್ವಲ್ಪ ನೀವು ಈನೋ ಹಾಕಿದ್ರೆ ಫ್ಲಫಿನೆಸ್ ಚೆನ್ನಾಗಿರುತ್ತೆ. ಸೋಡಾ ಬದಲಾಗಿ ಈನೋ ಹಾಕ್ಕೊಳ್ಬಹುದು. ಸೊ ಈಗ 3 ತಟ್ಟೆಗೆ ನಾನು ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆನೂ ರೆಡಿ ಇದೆ, ಸ್ಟೀಮ್ ಎಲ್ಲ ರೆಡಿ ಆಗಿದೆ. ಹೀಗೆ ಇದಕ್ಕೆ ಒಂದೊಂದೇ ಜೋಡಿಸ್ಕೊಳ್ಳೋಣ. ತಟ್ಟೆ ಇಡಬೇಕಾದ್ರೆ ತುಂಬ ಶೇಕ್ ಮಾಡೋಕ್ಕೆ ಹೋಗಬೇಡಿ. ಆ ಹಿಟ್ಟು ನಾವೇನು ಹಾಕಿರ್ತೀವಿ ಅದು ಅಳ್ಳಾಡಬಾರ್ದು, ಹಾಗೆ ಎತ್ಕೊಂಡು ಪ್ಲೇಸ್ ಮಾಡ್ಕೊಳ್ಳಿ. ನೋಡಿ ಇದಕ್ಕೆ ಈನೋ ಹಾಕಿರೋದು, ಅಂದರೆ ಮಧ್ಯದ ಪ್ಲೇಟು. ಸೊ ಹೀಗೆಲ್ಲನೂ ಹಾಕಿದ್ದಾಯಿತು. ಕ್ಲೋಸ್ ಮಾಡಿಬಿಟ್ಟು ನಾವು ಇದನ್ನು 10ರಿಂದ 12 ನಿಮಿಷ ಅಷ್ಟೇ ಬೇಯಿಸ್ಕೊಳ್ಬೇಕು. ತುಂಬ ಜಾಸ್ತಿ ಬೇಯಿಸಬೇಡಿ. ಓವರ್ ಕುಕ್ ಮಾಡೋದು ಹಾರ್ಡ್ ಮಾಡುತ್ತೆ, ಮತ್ತು ಕಮ್ಮಿ ಕುಕ್ ಮಾಡೋದು ತುಂಬ ನೀರಂಗೆ ಮಾಡಿಬಿಡುತ್ತೆ. ಸೊ ಇವಾಗ ಇದ್ರ ಫ್ಲೇಮ್ ಬಂದು ಮೀಡಿಯಮ್ ಉರಿನಲ್ಲಿರಬೇಕು. ನೋಡಿ, ಸ್ವಲ್ಪ ಹೈ ಫ್ಲೇಮ್ಗಿಂತ ಒಂಚೂರು ಕಮ್ಮಿ ಅಷ್ಟೇ. ಈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಬೆಂದಿದ್ದು ಆದಮೇಲೆ
ಇದನ್ನು ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ಅಂದರೆ ಒಂದು 10 ನಿಮಿಷನಾದರೂ ಬಿಡಬೇಕು. ಇವಾಗ ಆಗಿದೆ. ನಾನು ಇದನ್ನೆಲ್ಲ ತೆಗೆದು ಆಚೆ ಇಟ್ಟಿದ್ದೀನಿ ನೋಡಿ. ಇದು ಬಂದು ಇನ್ನೂ ಹಾಕಿರೋವಂಥ ತಟ್ಟೆ ಇದು. ಇಡ್ಲಿ ತಗೊಳ್ಬೇಕಾದ್ರೆ ನೋಡಿ, ಸ್ಪೂನ್ನ ಒದ್ದೆ ಮಾಡಿಬಿಟ್ಟು ಅದರಿಂದ ಆಚೆ ಕಡೆಯಿಂದ ಹಾಗೆ ಎಳ್ಕೊಂಡು ಬಂದರೆ ಇಡ್ಲಿ ಈಸಿಯಾಗಿ ಬರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಆ ರವೆ ಥರ ರುಬ್ಬಿರೋದಕ್ಕೆ ಮೇಲಿನ ಟೆಕ್ಸ್ಚರ್ ನಿಮಗೆ ಈ ರೀತಿ ಸಿಗುತ್ತೆ. ತುಂಬ ನೈಸಾಗಿ ರುಬ್ಬಿಟ್ರೆ ಗಟ್ಟಿಯಾಗಿಬಿಡುತ್ತೆ. ಸೊ ಈ ರೀತಿಯಾದ ಸಣ್ಣ ಸಣ್ಣ ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಮನೆಯಲ್ಲೂ ತುಂಬಾ ಈಸಿಯಾಗಿ ಇಷ್ಟು ಸಾಫ್ಟಾಗಿ ಇಷ್ಟು ಬಿಳಿಯಾಗಿ ಇಡ್ಲಿ ರೆಡಿ ಆಗುತ್ತೆ. ಈಗ ನಾನು ಇನ್ನೂ ಹಾಕ್ದಿರ ಇರೋವಂಥದ್ದು ಇಡ್ಲಿನ ತೋರಿಸ್ತೀನಿ. ಸ್ಪೂನ್ ಡ್ರೈ ಆಯಿತು ಅಂತಂದರೆ ಒದ್ದೆ ಮಾಡಿಕೊಂಡು ತಕ್ಕೊಳ್ಳಿ. ನೋಡಿ ಇದನ್ನು ಈಸಿಯಾಗಿ ಬಂತು. ಮತ್ತು ಇದನ್ನು ಸಾಫ್ಟಾಗೇನೇ ಇದೆ ನೋಡಿ, ಎಷ್ಟು ಸಾಫ್ಟಾಗಿದೆ. ತುಂಬಾ ಈಸಿ ಇದು ಮಾಡೋದು. ಯಾವಾಗೆಲ್ಲ ಬ್ರೇಕ್ಫಾಸ್ಟಿಗೆ ಏನಪ್ಪ ಮಾಡೋದು ಅಂತಲೇ ಯೋಚನೆ ಇದ್ದರೆ ಆರಾಮಾಗಿ ನೀವು ಇದನ್ನು ಮಾಡ್ಕೋಬೋದು. ಕಂಪೇರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೂ ಹಾಕಿರೋದು ಸ್ವಲ್ಪ ಎಕ್ಸ್ಟ್ರಾ ಸಾಫ್ಟ್ ಇರುತ್ತೆ, ಇನ್ನೂ ಹಾಕ್ತಿರೋ ಇರೋದು ಒಂಚೂರು ಕಮ್ಮಿ ಇರುತ್ತೆ. ಬಟ್ ಓಕೆ, ತುಂಬ ಹಾರ್ಡೆಲ್ಲ ಏನೂ ಇರೋದಿಲ್ಲ. ಹೋಟ್ಲಲ್ಲಿ ಸಿಗೋ ಥರನೇ ಇರುತ್ತೆ ನಿಮಗೆ. ಹೋಟ್ಲಲ್ಲಿ ಸೋಡಾ ಹಾಕ್ತಾರೆ, ನಾವು ಅದನ್ನೆಲ್ಲ ಹಾಕ್ತಾಯಿಲ್ಲ. ರುಚಿಯಾದಂಥ ಮಲ್ಲಿಗೆ ಇಡ್ಲಿ ತಿನ್ನೋದಕ್ಕೆ ರೆಡಿ ಆಗುತ್ತೆ. ಸಾಂಬಾರು ಅಥವಾ ಚಟ್ನಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.